ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಿಮಗೆಲ್ಲ ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಇದನ್ನು ಫಾರ್ವರ್ಡ್ ಮಾಡಿ, ಬೇರೆ ಗ್ರೂಪ್ಗಳಿಗೂ ಸಹ ಕಳಿಸಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ನೇಪಾಳ್ ಸೀರೀಸ್ನ ನನ್ನ ಮೊದಲನೇ ವಿಡಿಯೋನಲ್ಲಿ ನೇಪಾಳದಲ್ಲಿ ಬೌದ್ಧ ಧರ್ಮೀಯರಿಗೆ ನೋಡಲು ಮುಖ್ಯವಾದ ಸ್ಥಳಗಳು 3 ಇದೆ ಅಂತ ಹೇಳಿದ್ದೆ. ಅದರಲ್ಲಿ ಮೊದಲನೇದು ಮುಕ್ತಿನಾಥ ದೇವಸ್ಥಾನದ ಹತ್ತಿರ ಇರತಕ್ಕಂತಹ ಬುದ್ಧ ಪಾರ್ಕ್. ಇದ್ರ ಬಗ್ಗೆ ನಾನು ನನ್ನ ನೇಪಾಳ್ ಸೀರೀಸ್ನ 2ನೇ ವಿಡಿಯೋನಲ್ಲಿ ಹೇಳಿದ್ದೀನಿ. ಇನ್ನು 2ನೇ ಸ್ಥಳ ಅಂತ ಅಂದರೆ ಅದು ಕಠ್ಮಂಡು ಹತ್ತಿರ ಇರತಕ್ಕಂತಹ ಬಿಗ್ ಬುದ್ಧ ಪಾರ್ಕ್. ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಉಳಿದಿದ್ದು ಲುಂಬಿನಿ, ಇದು ಬುದ್ಧನ ಜನ್ಮಸ್ಥಳ ಇರತಕ್ಕಂಥ ಪ್ರದೇಶ. ಇದರ ಬಗ್ಗೆ ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ತಿಳಿಸಿ ಹೇಳ್ತೀನಿ. ಇದೇ ಬುದ್ಧ ಗಾರ್ಡನ್ನ ಪ್ರವೇಶ ದ್ವಾರ. ತಡ ಮಾಡದೆ ಎಂಟ್ರಿಯಾಗಿ ಬುದ್ಧ ಗಾರ್ಡನ್ ಒಳಗಡೆ, ಬಿಗ್ ಬುದ್ಧ ಗಾರ್ಡನ್ ಒಳಗಡೆ ಏನೇನಿದೆ ಎಲ್ಲ ನೋಡೋಣಂತೆ, ಬನ್ನಿ. ಕಠ್ಮಂಡುವಿನಲ್ಲಿರ್ತಕ್ಕಂತಹ ಬಿಗ್ ಬುದ್ಧ ಪಾರ್ಕ್ 2003ರಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ. ಇದರಲ್ಲಿ 3 ದೊಡ್ಡ ಪ್ರತಿಮೆಗಳಿವೆ. ಮಧ್ಯದಲ್ಲಿ ಬುದ್ಧನ 67 ಅಡಿ ಎತ್ತರದ ಒಂದು ಪ್ರತಿಮೆ, ಮತ್ತು ಎಡಭಾಗದಲ್ಲಿ ಅವಲೋಕೇಶ್ವರನ ಪ್ರತಿಮೆ, ಬಲಭಾಗದಲ್ಲಿ ಶಕ್ಯಮುನಿ ಬುದ್ಧನ ಪ್ರತಿಮೆ. 3 ಪ್ರತಿಮೆಗಳಿದೆ. ಮಧ್ಯದಲ್ಲಿರುವ ಬುದ್ಧನ ಪ್ರತಿಮೆ 67 ಅಡಿ ಎತ್ತರ ಇದೆ, ಹಾಗೂ ಪದ್ಮಾಸನದಲ್ಲಿ ಕುಳಿತಿರ್ತಕ್ಕಂಥ ಬುದ್ಧ ಕೈಯಲ್ಲಿ ಒಂದು ಪಾತ್ರೆ ಹಿಡಿದಿರುವ ಹಾಗೆ ಇದೆ. ಈ ಪಾತ್ರೆಯಲ್ಲಿ ಸಾವನ್ನು ಜಯಿಸಿ ಚಿರಂಜೀವಿಯಾಗುವಂತಹ ಮಕರಂದ ಇದೆ ಅಂತ ನಂಬಲಾಗುತ್ತೆ. ಈ ವಿಗ್ರಹನ ಅಮಿದೇವ ಬುದ್ಧ ಅಂತಲೂ ಸಹ ಕರೀತಾರೆ. ಎಡಭಾಗದಲ್ಲಿ 64 ಅಡಿ ಎತ್ತರ ಇರತಕ್ಕಂಥ ಅವಲೋಕೇಶ್ವರನ ಪ್ರತಿಮೆ ಇದೆ. ಇದನ್ನ ಚನ್ರೇಜಿಂಗ್ ಅಂತಾನೂ ಕರೀತಾರೆ. ಈ ಅವಲೋಕೇಶ್ವರ ಅತ್ಯಂತ ದಯಾಮಯಿ ಮತ್ತು ಕರುಣಾಳು ಬೋಧಿಸತ್ವ ಅಂತ ಕರೀತಾರೆ. ಜನರಿಗೆ ಸಹಾಯ ಮಾಡೋದಕ್ಕೆ ಅಂತಲೇ ಈತನಿಗೆ ಸಹಸ್ರಾರು ಬಾಹುಗಳಿವೆ, ಹಸ್ತಗಳಿವೆ ಅಂತ ನಂಬಲಾಗುತ್ತೆ. ಬೌದ್ಧರ ಒಂದು ಮುಖ್ಯ ಶ್ಲೋಕವಾದ ಓಂ ಮಣಿ ಪದ್ಮೇಹಂ ಎಂಬ ಮಂತ್ರ ಈತನಿಂದಲೇ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ದಲೈ ಲಾಮಾ ಅವರು ಸಹ ಈ ಅವಲೋಕೇಶ್ವರನ ಅಪರಾವತಾರ ಅಂತ ನಂಬಲಾಗಿದೆ. ಬಲಭಾಗದಲ್ಲಿ 64 ಅಡಿ ಎತ್ತರ ಇರತಕ್ಕಂತಹ ಶಕ್ಯಮುನಿ ಪ್ರತಿಮೆ ಇದೆ. ಈತನನ್ನ ಗುರು ರಿಂಪೋಚೆ ಅಂತ ಸಹ ಕರೀತಾರೆ. ಈತ ಜಗತ್ತಿಗೆ ವಜ್ರಾಯನ ಅನ್ನತಕ್ಕಂತಹ ತಾಂತ್ರಿಕ ಬೋಧನೆ ಮಾಡಿದವನು ಅಂತಲೂ ಹೇಳ್ತಾರೆ. ಈ 3 ಪ್ರತಿಮೆಗಳ ಹಿಂಭಾಗದಲ್ಲಿ ಒಂದು ಸುಂದರವಾಗಿ ಅಲಂಕರಿಸಲ್ಪಟ್ಟ ಸ್ತೂಪ ಮತ್ತು ಪ್ರಾರ್ಥನಾ ಗಂಟೆಗಳು ಸಹ ಇದೆ. ಇದರ ಪಕ್ಕದಲ್ಲೇ ಸಖ್ಯ ಮಹಾಕಾಳನ ಮಂದಿರ ಸಹ ಇದೆ. ಇದನ್ನೆಲ್ಲ ಸುತ್ತಾಡಿ ನೋಡ್ತಾ 1-2 ತಾಸು ಕಾಲ ಕಳೆದ್ರೆ ಮನಸ್ಸಿಗೆ ಒಂದು ತರಹ ಪ್ರಶಾಂತತೆ ಹಾಗೂ ನೆಮ್ಮದಿ ದೊರೆಯುತ್ತೆ. 1-2 ತಾಸು ಈ ಸ್ಥಳಕ್ಕೆ ಅಂತ ಮೀಸಲಿಡೋದು ವ್ಯರ್ಥ ಆಗೋದಿಲ್ಲ.
ಪದ್ಮೆ ಹಣ್ಣು ಮಾಡಿ ನೀವಲ್ಲ ಓಂ ಮಣಿ ಪದ್ಮೆ ಓಂ ಮಣಿ ಪದ್ಮೆ ಓಂ ಮಣಿ ಪದ್ಮೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಭಾರತ್ ಮಾತಾ ಕಿ. ಅಂದ ಹಾಗೆ ಇಲ್ಲಿವರೆಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಎನ್ಕರೇಜ್ ಮಾಡಿ.